Hello everyone, so welcome to my channel McMahon Travel Vlogs. Today's my video swimming at my native place. Guys, ಇವತ್ತು ನಮ್ಮೂರಲ್ಲಿ ಹಳ್ಳಿಯಲ್ಲಿ ಹುಡುಗರು ಹೆಂಗೆ ಈಜು ಹೊಡಿತಾರೆ ಅಂತ ತೋರಿಸ್ತೀನಿ. ಊರ್ ಕಡೆ ಎಲ್ಲ ನಮ್ಮ ಹಳೆ ಕಾಲದ ಬಾವಿ ಇರುತ್ತೆ. ಬಾವಿಯಲ್ಲಿ ಹೆಂಗೆ ಈಜು ಹೊಡಿತಾರೆ ಅಂತ ತೋರಿಸ್ತೀನಿ ನಿಮ್ಗೆ ಇವತ್ತು. ನಾನು ಕೂಡ ಇವತ್ತು ಆಫ್ಟರ್ ಲಾಂಗ್ ಟೈಮ್ ಈಜು ಹೊಡಿಲಿಕ್ಕೆ ಹೋಗ್ತಿದ್ದೀನಿ. ಸಖತ್ ಖುಷಿ ಬರುತ್ತೆ. ಹುಡುಗರೆಲ್ಲ ಬಂದಿರ್ತಾರೆ. ದೊಡ್ಡ ಬಾವಿ ಇದೆ, ಚಕ್ರ ಬಾವಿ ಅಂತ ಹೇಳ್ತಾರೆ, ಓಲ್ಡ್ ಕಾಲದ್ದು. ರೌಂಡ್ ಆಗಿ ಕಟ್ಟಿರ್ತಾರೆ, ಕಲ್ಲು ಸುತ್ತಲೂ ಕಲ್ಲಿಂದ. ನೀರ್ ಮಾತ್ರ ಸಖತ್ತಾಗಿದೆ, ಸ್ವಿಮ್ಮಿಂಗ್ ಪೂಲ್ ತರ. ತೋರಿಸ್ತೇನೆ. ನಮ್ಮೂರಲ್ಲಿ ಬೇಸಿಗೆಯಲ್ಲಿ ಇದೊಂದು ಕಾಮನ್. ಮಧ್ಯಾಹ್ನ ಒಂದು 12 ಗಂಟೆ ಆದ ತಕ್ಷಣ ಎಲ್ಲ ಹುಡುಗರು ಹೋಗಿ ಬಾವಿಯಲ್ಲಿ ಬಿದ್ದು ಒಂದು 2 ಅವರ್ಸ್ ಸ್ವಿಮ್ ಮಾಡಿ ಮತ್ತೆ ಬಂದು ಆರಾಮಾಗಿ ನಿದ್ದೆ ಹೊಡಿತಾರೆ. ಬೇಸಿಗೆ ಕಾಲ ಆಗಿರೋದ್ರಿಂದ ನಿಮ್ಗೆ ಈ ಕಡೆ ಎಲ್ಲ ನೋಡ್ಬೋದು. ಒಣಗಿರುವ ಇಲ್ಲಿ ಕುಂಟೆ ಇದೆ, ಸ್ಮಾಲ್ ಕೆರೆ. ನೀರೇನಿಲ್ಲ, ನೀರೆಲ್ಲ ಖಾಲಿ ಆಗಿದೆ. ಈ ಕಡೆ ಎಲ್ಲ ಸ್ವಲ್ಪ ತೋಟ ಎಲ್ಲ ಇದೆ, ಬೋರ್ವೆಲ್ಸ್ ಇದೆ. ಬೋರ್ವೆಲ್ ಕೆಳಗಡೆ ಸ್ವಲ್ಪ ತೋಟ ಎಲ್ಲ ಇಟ್ಟಿದ್ದಾರೆ. ಈ ಕಡೆ ನೋಡ್ಬೋದು, ಈ ಕಡೆ ನಮ್ಮ ಕಾರ್ನ್ ಇದೆ. ಕಾರ್ನ್ದು ಜೋಳ ಅಂತೀವಲ್ಲ, ಮುಸ್ಕಿನ ಜೋಳ ತೋಟ ಇದೆ. ಇಲ್ಲಿ ಮುಸ್ಕಿನ ಜೋಳ ತೋಟ ನೋಡ್ಬೋದು. ಒಂದು ಮುಸ್ಕಿನ ಜೋಳ ಕಿತ್ಕೊಳ್ಳುವ. ಸಖತ್ತಾಗಿದೆ ಮುಸ್ಕಿನ ಜೋಳ. ನೋಡ್ಬೋದು ಕಾರ್ನ್. ನಮ್ಮೂರ ಹತ್ರ ಕಾರ್ನ್ ಎಲ್ಲ ಸಖತ್ತಾಗಿ ಬೆಳೀತಾರೆ. ಬೇಕಾದಷ್ಟು ಕಾರ್ನ್ ಇದೆ ಇಲ್ಲಿ. ಕಾರ್ನ್ ತೋಟ ಇದು. ಫ್ರೆಶ್ ಕಾರ್ನ್ ಸಿಗುತ್ತೆ ನಿಮಗೆ. ಸೂಪರ್ ಇದೆ ಕಾರ್ನ್ ತೋಟ. ಇದೆಲ್ಲ ಬಲ್ತಿಲ್ಲ, ಇನ್ನು ಜಸ್ಟ್ ಹಸಿ ಆಗಿದೆ. ಇನ್ನು ಸ್ವಲ್ಪ ದಿನ ಆಗಬೇಕು. ಎಲ್ಲ ಹಸಿ ಇದು ಎಲ್ಲ ಬಲ್ತ ಮೇಲೆ ಚೆನ್ನಾಗಿರುತ್ತೆ. ಬಹಳ ವರ್ಷಗಳಾದ್ಮೇಲೆ ನಾನು ಈಜು ಹೊಡಿಲಿಕ್ಕೆ ಬರ್ತಾ ಇದ್ದೀನಿ. ನಾವು ಚಿಕ್ಕವರಿದ್ದಾಗ ಯಾವಾಗಲೂ ಬಾವಿಯಲ್ಲಿ ಬಿದ್ದು ಈಜು ಹೊಡಿತಾ ಇದ್ವಿ. ಬಟ್ ಬಾವಿ ಸಖತ್ ಆಳ ಇದೆ. ನೋಡ್ಬೋದು, ಎಲ್ಲ ಟೊಮೊಟೊ ಎಲ್ಲ ಹಾಕಿದ್ದಾರೆ. ಜಸ್ಟ್ ಇವಾಗಲೇ ಟೊಮೊಟೊ ಎಲ್ಲ ನೆಟ್ಟಿದ್ದಾರೆ. ನಮ್ಮೂರ್ ಕಡೆ ಸ್ವಲ್ಪ ಟೊಮೊಟೊ ಎಲ್ಲ ಜಾಸ್ತಿ, ಕಮರ್ಷಿಯಲ್ ಕ್ರಾಪ್. ಆಲ್ಮೋಸ್ಟ್ ಊರು ಸುತ್ತಮುತ್ತಲು ಇದೆ ಕಾಣಿಸುತ್ತೆ ನಿಮಗೆ. ಟೊಮೊಟೊ ಗಿಡ ಹಾಕಿದ್ದಾರೆ. ಮತ್ತೆ ಕಂಪ್ಲೀಟ್ ಈ ಮಲ್ಚಿಂಗ್ ಶೀಟ್ ಇದೆಯಲ್ಲ, ಶೀಟಿಂದ ಕವರ್ ಮಾಡಿರ್ತಾರೆ. ಎಲ್ಲ ಡ್ರಿಪ್ ಇರಿಗೇಷನ್ ಇದೆ. ಆ ಮೂಲ ಹತ್ರ ಒಂದು ಬೆಟ್ಟ ಇದೆ, ಇದೊಂದು. ನಾವು ಚಿಕ್ಕವರಾಗಿದ್ದಾಗ ಈ ಫುಲ್ ಬೆಟ್ಟ ಹತ್ತಾ ಇದ್ವಿ. ನಾವು ಚಿಕ್ಕವರಾಗಿದ್ದಾಗ ಈ ಬೆಟ್ಟದಲ್ಲಿ ಚಿರತೆ ಎಲ್ಲ ಇತ್ತಂತೆ, ಹೇಳ್ತಾ ಇದ್ರು ದೊಡ್ಡವರು. ಹಸು ಎಲ್ಲ ಹೋದಾಗ ಈ ಬೆಟ್ಟದಲ್ಲಿ ಈ ಕರುಗಳನ್ನೆಲ್ಲ ಹಿಡಿದು ಚಿರತೆ ಅವಾಗ ಕರುಗಳನ್ನು ಹಿಡಿದು ತಿಂತಾ ಇತ್ತಂತ. ಬಟ್ ನಾವು ದೊಡ್ಡವರಾದ್ಮೇಲೆ ಯಾವಾಗ ನೋಡ್ಲಿಲ್ಲ ನಾವು. ಹಳ್ಳಿ ಕಡೆ ಮಕ್ಳು ಹೆಂಗ್ ಈಜ್ ಕಲಿತಾರೆ ಅಂತ ನಿಮ್ಗೆ ತೋರಿಸ್ತೀನಿ. ಸಿಟಿಯಲ್ಲಾದ್ರೆ ಸ್ವಿಮ್ಮಿಂಗ್ ಪೂಲ್ ಒಬ್ಬ ಕೋಚ್ ಇರ್ತಾರೆ. ಕಮ್ಮಿ ಡೀಪ್ ಇರೋದಿರುತ್ತೆ. ಇಲ್ಲಿ ಹಳ್ಳಿಯಲ್ಲಿ ತೋರಿಸ್ತೀನಿ ಹೆಂಗೆ ಮಕ್ಕಳು ಈಜು ಕಲಿತಾರೆ ಅಂತ. ಇಲ್ಲಿ ನೋಡ್ಬೋದು, ಎಲ್ಲ ಕಾಣಿಸ್ತಾ ಇದಾರೆ ಹುಡುಗರೆಲ್ಲ. ಗೈಸ್, ಫೈನಲಿ ನಮ್ಮೂರ ಒಂದು ಚಕ್ರಬಾವಿ. ನಮ್ಮೂರ ಚಕ್ರಬಾವಿಯಲ್ಲಿ ನಾವು ಎವ್ರಿ ಬೇಸಿಗೆಯಲ್ಲಿ ಈಜು ಹೊಡಿತಾ ಇದ್ವು. ನಾವು ಈವನ್ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇದ್ದಾಗ್ಲಿಂದ ಇದೇ ಬಾವಿಯಲ್ಲಿ ನಾವು ಈಜು ಕಲ್ತಿದ್ವಿ. ಇಲ್ಲಿ ಬಹಳಷ್ಟು ಹುಡುಗರೆಲ್ಲ ಇವಾಗೆಲ್ಲ ಚಿಕ್ಕವರು, ಸ್ವಲ್ಪ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ. ಈ ಬಾವಿ ಬಹಳ ಹಳೇದಾದ ಬಾವಿ, ಮತ್ತೆ ಅಷ್ಟೇ ಡೀಪ್ ಇದೆ. ಆಲ್ಮೋಸ್ಟ್ 60-70 ಫೀಟ್ ಡೀಪ್ ಇದೆ ಇದು ಚಕ್ರಬಾವಿ. ಇದ್ರ ಒಳಗಡೆ ಇನ್ನ ಬಾಟಮ್ ಅಲ್ಲಿ ಮತ್ತೆ ಸಣ್ಣದೊಂದು ಚಕ್ರಬಾವಿ ಇದೆ. ನಾವು ನೋಡಿದೀವಿ ನೀರು ಖಾಲಿ ಆದಾಗ. ಬಟ್ ನೀರು ಮಾತ್ರ ಸೂಪರ್ ಆಗಿರುತ್ತೆ. ಸ್ವಿಮ್ಮಿಂಗ್ ಪೂಲ್ಗಿಂತ ಬೆಸ್ಟ್ ಇರುತ್ತೆ ನೀರು. ಮೊದಲೆಲ್ಲ ನೀರು ಕುಡಿತಾ ಇದ್ರಂತ ಇದನ್ನ ನೀರು ತಗೊಂಡು ಬಾವಿಯಿಂದ. ಇವಾಗೆಲ್ಲ ಯಾರು ಕುಡಿಯೋದಿಲ್ಲ, ಬೋರ್ವೆಲ್ಸ್ ಯೂಸ್ ಮಾಡ್ತಾರೆ. ಇಲ್ಲಿ ಈಜು ಹೊಡಿಯೋದು ನೋಡ್ಬೋದು. ಹುಡುಗರೆಲ್ಲ ಹೇಗೆ ಜಂಪ್ ಮಾಡ್ತಾರೆ, ಓಡ್ ಬಂದು ದುಂಕ್ತಾರೆ. ಸಖತ್ ಮಜಾ ಬರುತ್ತೆ. ನಾವೆಲ್ಲ ಹಿಂಗೆ ಮಾಡ್ತಾ ಇದ್ವಿ ಸ್ಕೂಲ್ ಟೈಮಲ್ಲಿ. ಇಲ್ಲಿ ಚಿಕ್ಕ ಹುಡುಗರಿಗೆಲ್ಲ ಇದೇ ಬಾವಿಯಲ್ಲಿ ಕಲಿಸ್ತಾರೆ. ಎಷ್ಟು ಡೀಪ್ ಇದ್ರೂ ಕೂಡ ಚಿಕ್ಕ ಹುಡುಗರನ್ನು ತಂದು ಚೆನ್ನಾಗಿ ಸ್ವಿಮ್ಮಿಂಗ್ ಬರೋರು. ಅವರಿಗೆ ಒಂದು ಕತ್ತಲೆದು ಒಂದು ಬೆಂಡ್ ಅಂತ ಬರುತ್ತೆ, ಅದೊಂದು ಸಣ್ಣದು ಒಂದು ಕಟ್ತಾರೆ ಅದಕ್ಕೆ ಸೊಂಟಕ್ಕೆ. ಅದನ್ನ ನಿಮ್ಗೆ ಹೇಳ್ತೀನಿ ಹೆಂಗೆ ಅಂತ. ಇಲ್ಲಿ ನೋಡ್ಬೋದು, ನಮ್ಮ ಒಬ್ಬ ಚಿಕ್ಕ ಹುಡುಗ ಇದ್ದಾನೆ. ಹಾರ್ಡ್ಲಿ ಇವನಿಗೆ ಒಂದು 6-7 ವರ್ಷ.
ಸೊ ಇವನ್ ಹಿಂದ್ಗಡೆ ಒಂದು ಕಟ್ಟಿದ್ದಾರೆ ಸೊಂಟಕ್ಕೆ. ಸೊ ಅದೇ ಕತ್ತಾಳೆದು ಒಂದು ಮರ, ಕತ್ತಾಳೆದ ಮರನ ಕಟ್ ಮಾಡ್ತಾರೆ. ಸೊ ಕಟ್ ಮಾಡಿ ಅದನ್ನು ಸ್ವಲ್ಪ ಒಣಗಿಸ್ತಾರೆ. ಒಣಗಿಸಿದ ಮೇಲೆ ಅದು ಫುಲ್ ಡ್ರೈ ಆದ್ಮೇಲೆ ಇದ್ರ ಡೆನ್ಸಿಟಿ ಬಹಳ ಕಮ್ಮಿ ಆಗ್ಬಿಡುತ್ತೆ. ಸೊ ಡೆನ್ಸಿಟಿ ಕಮ್ಮಿ ಆದ್ಮೇಲೆ ಅದು ನಿಮ್ಗೆ ಮುಳುಗಲಿಕ್ಕೆ ಬಿಡುವುದಿಲ್ಲ. ಸೊ ಒಂದು ರೋಪ್ ಇಂದ ಟೈ ಮಾಡಿ ಸೊಂಟಕ್ಕೆ ಒಂದೆರಡು ಸುತ್ತಾಕಿ ಕಟ್ಬಿಟ್ಟು ನೀರಲ್ಲಿ ಹಂಗೆ ಬಿಸಾಡ್ತಾರೆ. ಸೊ ಆ ಹುಡುಗ ನೋಡ್ಬೋದು ಎಷ್ಟು ಡೇರಿಂಗ್ ಆಗಿ ಸೊ ಎತ್ತಿ ಬಿಸಾಡ್ತಾರೆ. ನಮ್ ದೊಡ್ಡವರೆಲ್ಲ ನಮ್ಗೆ ಹೆಂಗೆ ಮಾಡ್ತಾ ಇದ್ರು, ಸೊಂಟಕ್ಕೆ ಕಟ್ಬಿಟ್ಟು ಸೊ ಮರನ್ ಕಟ್ಬಿಟ್ಟು ಎತ್ತಿ ಬಿಸಾಡ್ತಾ ಇದ್ರು. ಸ್ವಲ್ಪ ಒಂದ್ 2-3 ದಿನ ಕಿರ್ಚಾಡಿದ್ರು ಮತ್ತೆ ನಮ್ಗೆ ಆಟೋಮೆಟಿಕ್ ಆಗಿ ಧೈರ್ಯ ಬಂದ್ಬಿಡ್ತಾ ಇತ್ತು. ಸೊ ಯಾರಿಗೆ ಧೈರ್ಯ ಇರುತ್ತೆ ಅವ್ರು ಬೇಗ ಈಜ್ ಕಲಿತಾರೆ. ಅದು ನಾವು ಒಂದು ನೋಡಿದ್ದು. ಬೇಸಿಗೆಯಲ್ಲಿ ಜನರಲಿ ನಮ್ಮೂರಲ್ಲಿ ಟೆಂಪರೇಚರ್ ಬಹಳ ಜಾಸ್ತಿ ಇರುತ್ತೆ. ನಮ್ ಕೋಲಾರ ಡಿಸ್ಟಿಕ್ ಆಗಿರೋದ್ರಿಂದ ಸೊ ಡ್ರೈ ಏರಿಯಾ, ಹ್ಯುಮಿಡಿಟಿ ಇರೋದಿಲ್ಲ. ಸೊ ಸೆಕೆ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಒಂದು 2 months ಅಂತೂ ಸಮ್ಮರ್ ಅಲ್ಲಿ ಈಜ್ ಹೊಡಿತಾ ಇರ್ತೀವಿ. ಸೊ ಇವತ್ತು ನನ್ನ ಜೊತೆಗೆ ನಮ್ಮ ಬ್ರದರ್ಸ್ ಇದ್ದಾರೆ. ಇಲ್ಲಿ ನಮ್ಮ ಫಸ್ಟ್ ಬ್ರದರ್ ನೋಡ್ಬೋದು ಡೈವ್ ಎಲ್ಲ ಸಖತ್ ಆಗ್ತಾನೆ. ಸೊ ನಾವೆಲ್ಲ ಈಜ್ ಹೊಡಿಯುವಾಗ ಎಲ್ಲ 3 ಜನ ಬಂದ್ಬಿಡ್ತಾ ಇದ್ವಿ. ಸೊ ಬೇಗ ಮನೆಗೆ ಹೋಗ್ತಿರ್ಲಿಲ್ಲ. ಮನೆಯಲ್ಲಿ ತಂದೆ ತಾಯಿ ಎಲ್ಲ ಯಾವಾಗ್ಲೂ ಬೈಯೋರು, ಎಷ್ಟೊತ್ತು ಈಜ್ ಹೊಡಿತಿರೋ, ಕಣ್ಣೆಲ್ಲ ರೆಡ್ಗೆ ಆಗ್ಬಿಡುತ್ತೆ, ಬಾಡಿ ಹೀಟ್ ಆಗ್ಬಿಡುತ್ತೆ, ಜಾಸ್ತಿ ಹೊತ್ತು ನೀರಲ್ಲಿ ಇರ್ಬೇಡ ಅಂತ ಯಾವಾಗ್ಲೂ ಬೈತಾ ಇರೋರು. ಸೊ ಬಹಳ ಚೆನ್ನಾಗಿತ್ತು ಓಲ್ಡನ್ ಡೇಸ್. ರಿಯಲಿ ಇವಾಗ ನೆನ್ಸ್ಕೊಂಡ್ರೆ ಬಹಳ ಖುಷಿ ಆಗುತ್ತೆ. ನಮ್ಮ ಈ ಚಿಕ್ಕ ಚಿಕ್ಕ ಹುಡುಗರು ನೋಡ್ತಾ ಇದ್ರೆ ಇವಾಗ ಇವರು ನೋಡೋ ಒಂದು ಫನ್ ಎಲ್ಲ ನೋಡಿದ್ರು ಉಂಟಲ್ಲ. ಸೊ ಆಗಿನ ಕಾಲದಲ್ಲಂತೂ ನಾವು ಬಹಳ ಫನ್ ಮಾಡ್ತಾ ಇದ್ವಿ. ಸೊ ಅವಾಗಂತೂ ಪೇರೆಂಟ್ಸ್ ಫುಲ್ ಫ್ರೀಡಮ್ ಬಿಟ್ಬಿಡ್ತಾ ಇದ್ರು. ನಾವು ಈಜು ಹೊಡೆಯೋದು, ಈಜು ಹೊಡೆದ್ಮೇಲೆ ಮರ ಹತ್ತೋದು, ಸೊ ಬಹಳಷ್ಟು ಒಂದು ತುಂಟೆ ಕೆಲಸ ಎಲ್ಲ ಮಾಡ್ತಾ ಇದ್ವಿ. ಫುಲ್ ನಾಟಿ ಅಂದ್ರೆ ನಾಟಿ ಆಗಿದ್ವಿ ಅವಾಗ. ಸೊ ಈ ಬಾವಿ ನೋಡಿದ್ರೆ ನೋಡಿ, ಈ ತರ ಎಲ್ಲ ಜಂಪ್ ಮಾಡೋದು, ಮೇಲ್ಗಡೆಯಿಂದ ಜಿಗಿಯೋದು. ಅಲ್ಲಿ ಮರ ಇತ್ತು, ಇನ್ನು ದೊಡ್ಡ ಮರ ಇತ್ತು ಪಕ್ಕದಲ್ಲಿ. ಸೊ ಮರದ ಮೇಲೆ ಹತ್ತು, ಮರದ ಮೇಲೆಯಿಂದ ಮೇಲ್ಗಡೆಯಿಂದ ಜಂಪ್ ಮಾಡ್ತಾ ಇದ್ವಿ. ಸೊ ಸ್ಟ್ರೈಟ್ ವರ್ಟಿಕಲ್ ಜಂಪಿಂಗು, ಮತ್ತೆ ಲೆಗ್ ಅನ್ನು ಫೋಲ್ಡ್ ಮಾಡಿ ಜಂಪ್ ಮಾಡೋದು. ಸೊ ಸಖತ್ ವೆರೈಟಿ ಜಂಪ್ ಎಲ್ಲ ಮಾಡ್ತಾ ಇದ್ವಿ. ಮತ್ತೆ ಎಷ್ಟೊತ್ತು ನೀರಲ್ಲಿ ಒಳಗಡೆ ನೀವು ಬ್ರೀದಿಂಗ್ ಅನ್ನು ಹೋಲ್ಡ್ ಮಾಡಿ ಎಷ್ಟೊತ್ತು ಒಳಗಡೆಗೆ ಮತ್ತೆ ಎಷ್ಟು ಡೀಪ್ ಹೋಗ್ಬೋದು ಅಂತ, ಒಳಗಡೆಗೆ ಹೋದಷ್ಟು ನಮ್ಗೆ ಕಿವಿ ಮೇಲೆ ಫುಲ್ ಪ್ರೆಷರ್ ಬೀಳ್ತಾ ಇತ್ತು. ಇವಾಗಲೂ ನಾನು ಇಮ್ಯಾಜಿನ್ ಮಾಡ್ಕೊಂತೀನಿ, ಕಿವಿ ಮೇಲೆ ಫುಲ್ ಪ್ರೆಷರ್ ಬೀಳೋದು. ಮತ್ತೆ ಡೀಪ್ ಹೋದಂಗೆ ಫುಲ್ ಕತ್ತಲೆ ಆಗೋದು. ಸೊ ಕಣ್ ತೆಗೆದ್ಬಿಟ್ಟು ನಾವು ಆದಷ್ಟು ಒಳಗಡೆ ಹೋಗ್ಲಿಕ್ಕೆ ಟ್ರೈ ಮಾಡ್ತಿದ್ವಿ. ಮತ್ತೆ ಉಸಿರು ಹೆಂಗ್ ಕಟ್ತಿತ್ತು ಅಂದ್ರೆ ಸೊ ಮತ್ತೆ ಬೇಗ ಫಾಸ್ಟ್ ಆಗಿ ಮೇಲ್ಗಡೆ ಬರ್ತಾ ಇದ್ವಿ. ಸೊ ಅದೆಲ್ಲ ಬಹಳ ತುಂಟೆ ಕೆಲಸ ಮಾಡ್ತಾ ಇದ್ವಿ ಚಿಕ್ಕವರಿದ್ದಾಗ. ಇವಾಗ ನೆನ್ಸ್ಕೊಂಡ್ರೆ ಸೊ ಐ ಕ್ಯಾನ್ ಫೀಲ್ ದಟ್ ನಾಸ್ಟಾಲಜಿಯಾ. ಇಲ್ಲಿರುವ ಚಿಕ್ಕ ಹುಡುಗ ನೋಡ್ತಿದ್ರೆ ನಮ್ದೇ ಓಲ್ಡನ್ ಡೇಸ್ ನಮ್ಗೆ ಕಣ್ಮುಂದೆ ನೋಡ್ದಂಗಿದೆ. ಈ 3 ಹುಡುಗರು ನೋಡಿದಾಗ ನಾವು 3 ಬ್ರದರ್ಸ್ ಹಿಂಗೆ ಇದ್ವಿ. ಸೊ ನಾವು 3 ಬ್ರದರ್ಸ್ ಹಿಂಗೆ ಸಣ್ಣಕ್ಕಿದ್ವಿ. ಎಲ್ಲೋದ್ರು 3 ಜನ ಹೋಗ್ತಾ ಇದ್ವಿ, ಒಳ್ಳೆ ಫೈಟ್ ಮಾಡ್ತಾ ಇದ್ವಿ, ಬಡದಾಡ್ತಾ ಇದ್ವಿ. ಮಾಡ್ರು ನಂಗೆ ಜಂಪ್ ಮಾಡೋದಂದ್ರೆ ಬಹಳ ಇಷ್ಟ. ನೀರಲ್ಲಿ ಮೇಲ್ಗಡೆಯಿಂದ ಓಡ್ ಬಂದೆಲ್ಲ ಜಂಪ್ ಮಾಡ್ತಾ ಇದ್ದೆ, ನೋಡ್ಬೋದು. ಸೊ ಮತ್ತೆ ಡೈವ್ ಮಾಡೋದು. ಸೊ ಆದಷ್ಟು ನೀರಲ್ಲಿ ಹೋಲ್ಡ್ ಮಾಡಿ ಒಳಗಡೆ ಇರೋದು, ಅದೆಲ್ಲ ಭಾರಿ ಇಂಟ್ರೆಸ್ಟಿಂಗ್ ಇರ್ತಾ ಇತ್ತು ಅವಾಗ. ಸೊ ಇವಾಗಲೂ ಸ್ವಲ್ಪ ಮಾಡ್ಬೇಕನ್ಸುತ್ತೆ, ಬಟ್ ಅಷ್ಟೊಂದು ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಸೊ ಖುಷಿ ಆಗ್ತಾ ಇದೆ. ಸೊ ನಮ್ಮ ಊರಿಗೆ ಹೋದಾಗ ಎಸ್ಪೆಷಲಿ ಸಮ್ಮರಲ್ಲಂತೂ ನಾನು ಸ್ವಿಮ್ಮಿಂಗನ್ನು ಮಿಸ್ ಮಾಡುವುದಿಲ್ಲ. ಸೊ ಎಲ್ಲ ಫ್ರೆಂಡ್ಸ್ ಎಲ್ಲ ಬರ್ತಾರೆ. ಸ್ಯಾಟರ್ಡೆ ಸಂಡೇ ಅಂದರೆ ನಮ್ಮ ಬೆಂಗಳೂರಲ್ಲಿರೋ ಕೆಲವು ಫ್ರೆಂಡ್ಸ್ ಎಲ್ಲ ಸೊ ಎಲ್ಲರೂ ಬರ್ತಾರೆ. ಸೊ ಬರುವಾಗ ಒಂದು ಸ್ಯಾಟರ್ಡೆ ಸಂಡೇ ಅಂತೂ ಎಲ್ಲರೂ ಸಿಗ್ತಾರೆ ಊರಲ್ಲಿ. ಸೊ ಮಧ್ಯಾಹ್ನ ಬಾವಿ ಹತ್ರ ಹೋಗಿ ಸೊ ಸ್ವಲ್ಪ ಚಿಟ್ಚಾಟ್ ಮಾಡಿಕೊಂಡು ಸೊ ಸ್ವಿಮ್ಮಿಂಗ್ ಎಲ್ಲ ಮಾಡಿ ಒಳ್ಳೆ ಟೈಮ್ ಪಾಸ್ ಆಗುತ್ತೆ. ನೀರಿನಲ್ಲಿ ಈಜಾಡೋದು ಅಂದರೆ ತುಂಬಾನೇ ಒಂದು ಮನೋರಂಜನಾತ್ಮಕವಾಗಿರುತ್ತೆ. ಸೊ ಅದು ನಮ್ಮನ್ನು ಬೇಗನೆ ಅಂದರೆ ಫುಲ್ ಎನರ್ಜೆಟಿಕ್ ಆಗಿ ಸೊ ಉಲ್ಲಾಸ ಆಗೋಂಗೆ ನಮಗೆ ಫುಲ್ ಬಾಡಿನೇ ಫುಲ್ ಚೇಂಜ್ ಆಗಿಬಿಡುತ್ತೆ. ಸೊ ಈಗ ಬೇಸಿಗೆ ಬಂತಂದರೆ ಸಾಕು, ನಮಗೆ ಹಳ್ಳಿ ಕಡೆ ಸೊ ಅನೇಕ ಜನರು ಈಜುಕೊಳ ಅಂದರೆ ಪ್ರತಿಯೊಂದು ಊರಲ್ಲೂ ಒಂದು ಬಾವಿ ಅಂತೂ ನಾರ್ಮಲ್ ಇದ್ದೇ ಇರುತ್ತೆ. ಸೊ ಇದೊಂದು ಒಳ್ಳೆ ಎಕ್ಸಸೈಸು. ಸೊ ನೀರಿನಲ್ಲಿ ಈಜು ಹೊಡೆಯೋದ್ರಿಂದ ನಮ್ಗೆ ಒಳ್ಳೆ ವ್ಯಾಯಾಮ, ಒಂದು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸೊ ಈಜಾಡೋದ್ರಿಂದ ಎಷ್ಟೆಲ್ಲ ಒಂದು ಅಡ್ವಾಂಟೇಜಸ್ ಇದೆ ಅಂತ ನೋಡೋಣ. ಸೊ ಮಾನಸಿಕ ಆರೋಗ್ಯವನ್ನು ಸುಧಾರಿಸುತ್ತದೆ. ಅಂದರೆ ಈಜುವಾಗ ಮನುಷ್ಯರಿಗೆ ತಮ್ಮ ಜೀವನದ ಸಮಸ್ಯೆಗಳ ಬಗ್ಗೆ ಯೋಚಿಸಲು ಸಮಯ ಸಿಗುವುದಿಲ್ಲ.
ಸೊ ಈಜು ಮಾನಸಿಕ ಆರೋಗ್ಯ ಸುಧಾರಣೆಗೆ ಒಂದು ಉತ್ತಮ ಅಭ್ಯಾಸವಾಗಿದೆ. ಸೊ ಈಜಾಡುವ ವೇಳೆ ಮಾನಸಿಕ ವ್ಯಥೆಗಳಿಂದ ದೂರ ಉಳಿದು ಉಸಿರಾಟದ ಮೇಲೆ ಗಮನ ಕೇಂದ್ರೀಕರಿಸಲು ಸಹಾಯವಾಗುತ್ತದೆ. ಸೊ ಇದು ಒತ್ತಡವನ್ನು ನಿವಾರಿಸಿ ನಮ್ಮ ಮಾನಸಿಕ ಶಾಂತಿ ಪಡೆಯಲು ಸಹಾಯ ಮಾಡುತ್ತದೆ. ಸೆಕೆಂಡು, ನಮ್ಮ ಉಸಿರಾಟದ ಒಂದು ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ಅಂದರೆ ವಿವಿಧ ರೀತಿಯ ಈಜುವಿಕೆಯ ವಿಧಾನಗಳಲ್ಲಿ ವ್ಯಕ್ತಿಯು ತನ್ನ ದೇಹವನ್ನು ಹಿಂದಕ್ಕೆ ಮುಂದಕ್ಕೆ ಚಲಿಸುವುದನ್ನು ಒಳಗೊಂಡಿರುತ್ತದೆ. ಸೊ ಇದರಿಂದ ಉಸಿರಾಟ ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸಿ, ಸೊ ಈಜುವಾಗ ಸಾಧ್ಯವಾದಷ್ಟು ನಾವು ಗಾಳಿಯನ್ನು ಒಳಗಡೆ ತಗೊಳ್ಬೇಕು. ಸೊ ಆಗ ಇದು ನಮ್ಮ ಶ್ವಾಸಕೋಶದ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ಉಸಿರನ್ನು ಹಿಡಿದಿಟ್ಟುಕೊಳ್ಳುವುದನ್ನು ನಾವು ಈಜಿನಿಂದ ಕಳೆಯಬಹುದು. ಸೊ ಇನ್ನೊಂದು ಮುಖ್ಯವಾದದ್ದು, ದೀರ್ಘಕಾಲದ ಒಂದು ಆರೋಗ್ಯ ಸಮಸ್ಯೆಗಳ ಸಾಧ್ಯತೆಯನ್ನು ಕೂಡ ಇದು ಕಡಿಮೆ ಮಾಡುತ್ತದೆ. ಸೊ ಎಸ್ಪೆಷಲಿ ನಮ್ಮ ಹೃದಯ ಸಮಸ್ಯೆ, ಟೈಪ್ 2 ಮಧುಮೇಹ, ಸೊ ದೀರ್ಘಕಾಲದ ಕಾಯಿಲೆಗಳು, ಸೊ ಇದರ ವಿರುದ್ಧ ಎಲ್ಲ ಹೋರಾಡಲು ಒಂದು ಈಜು ಒಂದು ಉತ್ತಮ ವಿಧಾನ ಅಂತ ಕೂಡ ಹೇಳ್ತಾರೆ. ಸೊ ಈಜಾಡುವ ಸಮಯದಲ್ಲಿ ದೇಹದಲ್ಲಿ ಸಂತೋಷದ ಹಾರ್ಮೋನುಗಳು ಕೂಡ ಬಿಡುಗಡೆ ಆಗುತ್ತವಂತೆ. ಸೊ ನೋಡ್ಬೋದು ಎಷ್ಟೆಲ್ಲ ಒಂದು ಅಡ್ವಾಂಟೇಜಸ್ ಇದೆ ಅಂತ. ಸೊ ದೇಹವನ್ನು ಟೋನ್ ಮಾಡುತ್ತದಂತೆ. ಅಂದರೆ ನೀರಿನಲ್ಲಿ ಈಜುವಾಗ ವ್ಯಕ್ತಿಯ ಸಂಪೂರ್ಣ ದೇಹ ಚಲನೆಯನ್ನು ಒಳಗೊಂಡಿರುತ್ತದೆ. ಅದು ದೇಹವನ್ನು ಟೋನ್ ಮಾಡಲು ಸಹಾಯ ಮಾಡುತ್ತದೆ. ವಿಶೇಷವಾಗಿ ವ್ಯಕ್ತಿಯ ದೇಹದ ಮೇಲ್ಭಾಗ, ತೋಳುಗಳು, ತೊಡೆಯ ಸ್ನಾಯುಗಳಿಗೆ ಉತ್ತಮ ವ್ಯಾಯಾಮ ಸಿಗುತ್ತದಂತೆ. ಸೊ ನೆಕ್ಸ್ಟ್, ದೈಹಿಕ ತ್ರಾಣ ಹೆಚ್ಚಿಸುತ್ತದೆ. ಈಜು ನಮ್ಮ ದೈಹಿಕ ತ್ರಾಣವನ್ನು ಹೆಚ್ಚಿಸುವ ಉತ್ತಮ ವ್ಯಾಯಾಮ ಸಾಧನೆ ಅಂತೆ. ಸೈಕ್ಲಿಂಗ್ ಮತ್ತು ವಾಕಿಂಗ್ಗಿಂತ ಈಜು ಉತ್ತಮ ಎನ್ನುವುದು ಒಂದು ತಜ್ಞರ ಅಭಿಪ್ರಾಯ. ಯಾಕಂದರೆ ಈಜಿನಲ್ಲಿ ಇತರ ವ್ಯಾಯಾಮಗಳಂತೆ ದೈಹಿಕ ಒತ್ತಡ ಉಂಟಾಗುವುದಿಲ್ಲ, ಅಲ್ಲದೆ ಇದು ತ್ರಾಣವನ್ನು ಹೆಚ್ಚಿಸುತ್ತದೆ. ಸ್ನಾಯುಗಳ ಒಂದು ದ್ರವ್ಯರಾಶಿಯನ್ನು ಹೆಚ್ಚಿಸುತ್ತದೆ, ಅಂದರೆ ಬೋನ್ ಡೆನ್ಸಿಟಿ. ಸೊ ವಾರದಲ್ಲಿ 2 ಬಾರಿ 1 ಗಂಟೆಗಳ ಹೊತ್ತು ಕೊಳದಲ್ಲಿ ಈಜಾಡುವುದರಿಂದ ಸ್ನಾಯುಗಳಲ್ಲಿ ದ್ರವ್ಯರಾಶಿ ಹೆಚ್ಚಿಸುತ್ತದೆ. ಸೊ ಸ್ನಾಯುಗಳ ಸಾಮರ್ಥ್ಯ ವೃದ್ಧಿಗೂ ಈಜು ಉತ್ತಮ ವಿಧಾನ ಅಂತ ಹೇಳಲಾಗುತ್ತೆ. ಸೊ ನಮ್ಮ ದೇಹವನ್ನು ಈಜುವಾಗ ಹಿಂದಕ್ಕೆ ಮತ್ತು ಮುಂದಕ್ಕೆ ಚಲಿಸುವುದರಿಂದ ದೇಹ ತೂಕ ಬಹಳ ಕಮ್ಮಿ ಆಗಲಿಕ್ಕೆ ಸಹಾಯ ಆಗುತ್ತದೆ. ಪಾದ ಹಾಗೂ ಕೀಲು ನೋವುಗಳನ್ನು ಕೂಡ ಕಮ್ಮಿ ಮಾಡಲು ಹೆಲ್ಪ್ ಆಗುತ್ತದೆ. ಸೊ ಹಲವು ತಜ್ಞರ ಪ್ರಕಾರ ಈಜು ಒಂದು ಉತ್ತಮ ಕಾರ್ಡಿಯೋ ವ್ಯಾಯಾಮ ಕೂಡ ಅಂತ ಹೇಳಲಾಗಿದೆ. ಸೊ ಆತಂಕ ನಿವಾರಣೆ. ಸೊ ಆತಂಕ ಸಮಸ್ಯೆ ಇರುವವರು ಈಜಾಡುವುದನ್ನು ಕಳೆಯುವುದು ಉತ್ತಮ ಅಂತ ಹೇಳ್ತಾರೆ. ಈಜಾಡುವುದರಿಂದ ಮಾನಸಿಕ ದುಗುಡಗಳು ದೂರವಾಗುವುದು ಮಾತ್ರವಲ್ಲ, ಆತಂಕದ ಸಮಸ್ಯೆಯಿಂದಲೂ ಕೂಡ ದೂರ ಉಳಿಯಬಹುದು. ಇದು ಮನಸ್ಸಿಗೆ ಚೈತನ್ಯ ನೀಡಲು ಕೂಡ ಸಹಕಾರಿಯಾಗುತ್ತಂತೆ. ಸೊ ನಮ್ಗೆ ಈಜಾಡೋದ್ರಿಂದ ಇಷ್ಟೊಂದು ಅಡ್ವಾಂಟೇಜಸ್ ಇದ್ದರೆ ಸೊ ಟ್ರೈ ಮಾಡಿ. ಸೊ ನಿಮ್ಗೆ ಅವಕಾಶ ಸಿಕ್ಕಿದರೆ ಅದು ಆದಷ್ಟು ಸೊ ಈಜಾಡಲಿಕ್ಕೆ, ಇಲ್ಲ ಈಜು ಕಲ್ತಿದ್ರೆ, ಇಲ್ಲ ಈಜು ಕಲ್ತಿಲ್ಲ ಅಂದರೆ ಕಲೀಲಿಕ್ಕೆ ಟ್ರೈ ಮಾಡಿ. ಸೊ ಸಿಟಿಯಲ್ಲೆಲ್ಲ ಸ್ವಿಮ್ಮಿಂಗ್ ಪೂಲ್ಸ್ ಇರುತ್ತೆ, ಗೈಡ್ ಇರ್ತಾರೆ. ಸೊ ಸ್ವಿಮ್ಮಿಂಗ್ ಕಲಿಯಿರಿ. ಸೊ ಚಳಿಗಾಲದಲ್ಲಿ ಮತ್ತು ಮಳೆಗಾಲದಲ್ಲಂತೂ ಸ್ವಿಮ್ಮಿಂಗ್ ಪೂಲ್ಸ್ ಎಲ್ಲ ಕೆಲವು ಕಡೆ ಓಪನ್ ಇರೋದಿಲ್ಲ, ಬಟ್ ಸಮ್ಮರಲ್ಲಂತೂ ಆಲ್ಮೋಸ್ಟ್ ಓಪನ್ ಇರುತ್ತೆ. ನಿಮ್ಗೆ ಇಂಟ್ರೆಸ್ಟ್ ಇಲ್ಲಾಂದರೂ ಅಟ್ಲೀಸ್ಟ್ ನಿಮ್ಮ ಮಕ್ಕಳಿಗೆ, ಸೊ ಚಿಕ್ಕವರಿಗೆಲ್ಲ ಸ್ವಿಮ್ಮಿಂಗ್ ಕಲಿಸ್ಕೊಡಿ. ಸೊ ಅವ್ರ ಜೊತೆ ನೀವು ಕೂಡ ಸ್ವಲ್ಪ ಒಳ್ಳೆಯ ಸಮಯ ಕಳೆಯಬೋದು. ಸೊ ಇಷ್ಟೊಂದು ಹೇಳ್ತಾ ನಮ್ಮ ಇವತ್ತಿನ ವಿಡಿಯೋ ಆಲ್ಮೋಸ್ಟ್ ಎಂಡ್ ಆಗ್ತಾ ಬಂತು. ಸೊ ಇವತ್ತಿನ ಸ್ವಿಮ್ಮಿಂಗ್ ಮುಗೀತು. ಸೊ ಆಫ್ಟರ್ ಲಾಂಗ್ ಟೈಮ್ ಆಲ್ಮೋಸ್ಟ್ 1 ಅವರ್ ಸ್ವಿಮ್ ಮಾಡಿದ್ವಿ. ಸಖತ್ತಾಗಿತ್ತು. ಹಳೆ ನೆನಪೆಲ್ಲ ಜ್ಞಾಪಕ ಬಂತು, ಹಳೆ ಫ್ರೆಂಡ್ಸು, ಸೊ ಓಲ್ಡ್ ಡೈಸು, ಸೊ ಜಂಪಿಂಗು, ಸೊ ಸಖತ್ತಾಗಿತ್ತು. ವಾಟರ್ ಪೂಲಿಂಗಲ್ಲೆಲ್ಲ ಸೊ ಹಳೆ ನೆನಪುಗಳು, ಸೊ ಬಾಳ್ಯದ ಎಲ್ಲ ನೆನಪುಗಳು ಗುರ್ತು ಬಂತು. ಆ ಫೀಲಿಂಗೇ ಬೇರೆ, ಸಖತ್ತಾಗಿರುತ್ತೆ ಹಳ್ಳಿಯಲ್ಲಿ. ಸೊ ಹುಡುಗರು, ಮಜಾ, ಫನ್, ಸೊ ಯಾವುದು ಎಲ್ಲ ಮರೆತು ರಿಲ್ಯಾಕ್ಸ್ ಆಗಿ ಸಖತ್ತಾಗಿ ನಮ್ಮ ಟೀಮೆಲ್ಲ ಸೊ ಮುಗಿಸಿ ಮನೆಗೆ ಓಡ್ತಾ ಇದ್ದಾರೆ. ಸೊ ಸ್ವಿಮ್ಮಿಂಗ್ ಮುಗೀತು. ಟು ಆಲ್ ಮೈ ವ್ಯೂವರ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ, ಸೊ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸೊ ಇನ್ನಷ್ಟು ಒಳ್ಳೆ ವಿಡಿಯೋಗಳೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.